ಪಂಜಿನಹಳ್ಳಿ ಗ್ರಾಮದ ಇವತ್ತು ಏನ್ ದೊಡ್ಡಾಲ್ಮಾರಕ ದೇವಿ ಸನ್ನಿಧಿಯಲ್ಲಿ ಇವತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ ಇವತ್ತು ಗ್ರಾಮದ ಮುಖಂಡರುಗಳಿಗೂ ಹಾಗೂ ಎಲ್ಲ ಪಂಜಿನಹಳ್ಳಿ ಗ್ರಾಮದ ಎಲ್ಲ ನನ್ನ ತಂದೆ ತಾಯಂದಿರಿಗೂ ಹಾಗೂ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ಈ ದೇವಸ್ಥಾನದ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸ್ಕೊಂಡಂತ ನಮ್ಮ ಹೆಣ್ಮಕ್ಳು ಅವ್ರ ಹೆಸರುಗಳು ನನಗೆ ಕೆಲವು ಗೊತ್ತಿಲ್ಲ. ಅವ್ರಿಗೂ ಸಹ ನಾನು ಮೊದಲನೇದಾಗಿ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು. ಈ ಗಂಡು ಮಕ್ಳಿಗಿನ ಹೆಣ್ಮಕ್ಳು ಹೆಚ್ಚಿನ ಶ್ರಮ ವಹಿಸ್ಯಾರ ಈ ದೇವಸ್ಥಾನಕ್ಕೆ. ಆದ್ರಿಂದ ಅವ್ರಿಗೂ ನಾನು ಸಹ ಕೃತಜ್ಞತೆ ಹೇಳ್ತಾ ಇವತ್ತು ಆ ತಾಯಿ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ಇವತ್ತು ನಾವೆಲ್ಲ ಕಷ್ಟಕಾಲದಿದ್ದೀವಿ. ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ. ಇವತ್ತು ರೈತರು ಆ ತಾಯಿ ಇವತ್ತು ಪ್ರತಿಷ್ಠಾಪನೆ ಆಗೈತೆ. ಇವತ್ತು ಒಳ್ಳೆ ಮಾಡೋ ವಾತಾವರಣನೂ ಸಹ ಇದೆ ಇವತ್ತು. ಆದ್ರಿಂದ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲ್ಲ ಅದು ಹೇಳ್ತಾ ಇವತ್ತು ನಮ್ಮನ್ನ ಏನು ಕರೆಸಿ ಊರಿನ ಗ್ರಾಮದ ಮುಖಂಡರುಗಳು ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರು ಸಹ ನನಗೆ ಒಳ್ಳೆ ಸನ್ಮಾನ ಮಾಡಿ ಇವತ್ತು ಕಳಿಸ್ತಾ ಇದ್ದಾರೆ. ಮುಂದೆನೂ ಸಹ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನಾದ್ರೂ ಹೇಳ್ತಾ ಮತ್ತೆ ನಾನು ಸದಾ ಈ ಪಂಜಿನಹಳ್ಳಿ ಗ್ರಾಮದ ಜೊತೆಗೆ ನಾನು ಯಾವಾಗಲೂ ಸಹ ಮುಖಂಡರ ಜೊತೆ ನಾನು ಇರ್ತೇನೆ ಅಂತ ಹೇಳ್ತಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೋಗಿ ಹಿಂದಕ್ಕೆ ಸ್ವಲ್ಪ ಆಗ ಈ ಕಡೆ ನೋಡಿ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kg ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kg ಬರಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ.